ಭಾಳಷ್ಟು ಕೂಲಂಕಷವಾಗಿ ಎಲ್ಲ ಡಿಪಾರ್ಟ್ಮೆಂಟ್ ರಿವ್ಯೂ ಮಾಡಿ ಎಲ್ಲ ಇಲಾಖೆಯ ಮಂತ್ರಿಗಳು ಎಲ್ಲ ಡಿಪಾರ್ಟ್ಮೆಂಟ್ ಎಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಎಲ್ಲ ಡಿಪಾರ್ಟ್ಮೆಂಟ್ನ ಭಾಳ ಕೂಲಂಕಷವಾಗಿ ರಿವ್ಯೂ ಮಾಡಿದ್ದಾರೆ. ಎಲ್ಲಿ ಖಾಲಿ ಇದ್ದಾವೆ ಹುದ್ದೆಗಳು ಅವ್ನು ತುಂಬಲಿಕ್ಕೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಆಗಲಿ ಅಥವಾ ಪರ್ಮನೆಂಟ್ ಆಗಲಿ ತುಂಬಲಿಕ್ಕೆ ಏನೇನು ಆಗಬೇಕು ಅದ್ರ ಬಗ್ಗೆ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ನ 2 ತಿಂಗಳಲ್ಲಿ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ವಿಶೇಷವಾಗಿ ತಾಯಿ ಮಕ್ಕಳ ಒಂದು ಏನು ಸಾವು ಪ್ರಕರಣ ಅಂತ ಮಾಧ್ಯಮದಲ್ಲಿ ನಾವು ನೋಡಿದ್ವಿ. ಅದ್ರ ಬಗ್ಗೆ ಭಾಳಷ್ಟು ಗಮನ ಹರಿಸಿ ಅದಕ್ಕಾಗೆ ಆಗಿದೆ, ಅದಕ್ಕೆ ಏನೇನು ಪ್ರಿಕಾಷನ್ ಏನೇನು ತೊಗೊಳ್ತಾ ಇದ್ರೆ ಆ ರೀತಿ ಆಗದಾಗೆ ತಡೆಗಟ್ಟಲಿಕ್ಕೆ. ಯಾಕೆಂದರೆ 2020, 21, 22, 23, 24 ಕಂಪೇರ್ ಮಾಡಿದಾಗ ಈ ವರ್ಷ ಭಾಳಷ್ಟು ಕಡಿಮೆ ಆಗಿದೆ. ಬರೀ 8 ಜನರ ಒಂದು ಮರಣ ಆಗಿದೆ. ಬಟ್ ಆದರೂ ಕೂಡ ಅದನ್ನು ಕೂಡ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಿವ್ಯೂ ಮಾಡಿದ್ದೀವಿ. ಬೆಳಗಾವಿ ಜಿಲ್ಲೆ ಬಗ್ಗೆ ಹೇಳ್ತಾ ಇದ್ರು ಮಂತ್ರಿಗಳು, ಮೆಡಿಸಿನ್ ಬಗ್ಗೆ ಅವಾಗ ಟೆಸ್ಟ್ ಕಳಿಸ್ಬೇಕು ಹಾಂ ಹೇಳ್ತಾ ಇದ್ರು. ಯಾಕಂದರೆ ಬೇರೆ ಲ್ಯಾಬ್ ಮೇಲೆ ನೀವು ಡಿಪೆಂಡ್ ಆಗಕ್ಕೆ ಹೋಗಬೇಡಿ. ಸ್ಪೆಷಲಿ ಅದು ಏನು ಬಳ್ಳಾರಿನಲ್ಲಿ ಆದಂಥ ಘಟನೆ ಅದನ್ನು ಸ್ಪೆಷಲಿ ತಾವು ಡಬಲ್ ಚೆಕ್ ಮಾಡಬೇಕು, ಭಾಳಷ್ಟು ಕಾಳಜಿಯನ್ನು ವಹಿಸಬೇಕು. ಕಳಪೆ ಮಟ್ಟದ ಗುಣಮಟ್ಟದ ಔಷಧಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಬಳಸಬಾರ್ದು, ಡಬಲ್ ಚೆಕ್ ಮಾಡಿ ಇದನ್ನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಏನು ಸ್ಟಾರ್ಟಿಂಗ್ ಡೇಸ್ ಸೋಮವಾರ ಮಂಗಳವಾರ ಅಲ್ಲಿ ಒಂದು ಬೆಡ್ಡಲ್ಲಿ 2 ಜನ ಗರ್ಭಿಣಿಯನ್ನು ಮಲಗಿಸ್ತಾರೆ. ಅದು ಸ್ಥಳದ ಕೊರತೆ 100 ಬೆಡ್ ಹಾಸ್ಪಿಟಲ್ ಆಗ್ತಾ ಇದೆ. ಈಗ 100 ಬೆಡ್ ಹೊಸದಾಗಿ ಆಗ್ತಾ ಇದೆ ಅಂತ ಈಗಾಗಲೇ ಇಲಾಖಾ ಮಂತ್ರಿಗಳು ತಮಗೆ ಹೇಳಿದ್ದಾರೆ. ಥ್ಯಾಂಕ್ ಯು.